ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಂದು ಪುಟ್ಟ ಹಳ್ಳಿಯ ಹುಡುಗಿ ಯಾವುದೇ ದೊಡ್ಡ ಸಂಗೀತ ಕಾಲೇಜಿನಲ್ಲಿ ಕಲಿತವರಲ್ಲ, ಯಾವುದೇ ಗಾಡ್ ಫಾದರ್ ಇರಲಿಲ್ಲ. ಆದರೆ ಅವರ ಧ್ವನಿ ಮಾತ್ರ ಭಾರತವನ್ನೇ ಮಂತ್ರಮುಗ್ಧಗೊಳಿಸಿತು. ಅವರು ಹಾಡಿದ ಹಾಡುಗಳ ಸಂಖ್ಯೆ 40,000ಕ್ಕೂ ಹೆಚ್ಚು. 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ತಮ್ಮ ಧ್ವನಿಯ ಜಾದೂ ತೋರಿಸಿದ ಗಾನ ಸರಸ್ವತಿ. ಪ್ರೀತಿಯ ಹಾಡುಗಳಾಗ್ಲಿ, ದುಃಖದ ಹಾಡುಗಳಾಗ್ಲಿ, ತಾಯಿಯ ಮಮತೆಯಾಗ್ಲಿ, ಭಕ್ತಿಗೀತೆಗಳಾಗ್ಲಿ, ಪ್ರತಿಯೊಂದು ಹಾಡಿಗೂ ಜೀವ ತುಂಬಿದ ಗಾಯಕಿ ಅವರೇ ಎಸ್ ಜಾನಕಿ. ಆದರೆ ಇಷ್ಟೊಂದು ದೊಡ್ಡ ಗಾಯಕಿಯಾಗುವ ಮೊದಲು ಅವರ ಜೀವನ ಹೇಗಿತ್ತು? ಸಂಗೀತದ ಮೇಲೆ ಆಸಕ್ತಿ ಹೇಗೆ ಬೆಳೆಯಿತು? ಮೊದಲ ಅವಕಾಶ ಯಾರಿಂದ ಸಿಕ್ತು? ಜೀವನದ ಮೊದಲ ಸಂಭಾವನೆ ಎಷ್ಟು? ಇಂದು ಎಸ್ ಜಾನಕಿಯವರ ಸಂಗೀತ ಪಯಣದ ಅಪರೂಪದ ಕಥೆಯನ್ನ ತಿಳಿಯೋಣ. 1938 ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಪಲ್ಲಪಟ್ಲ ಎಂಬ ಪುಟ್ಟ ಹಳ್ಳಿಯಲ್ಲಿ ಜನಿಸಿದ್ರು ಶಿಶ್ಲಾ ಶ್ರೀರಾಮಮೂರ್ತಿ ಜಾನಕಿ. ನಂತರ ಇದೇ ಹೆಸರು ಭಾರತದ ಸಂಗೀತ ಲೋಕದಲ್ಲಿ ಎಸ್ ಜಾನಕಿ ಎಂಬ ಹೆಸರಿನಿಂದ ಚಿರಪರಿಚಿತವಾಯಿತು. ಅವರ ತಂದೆ ಶ್ರೀರಾಮಮೂರ್ತಿ ಮತ್ತು ತಾಯಿ ಸಚ್ಚಿದಾನಂದಮ್ಮ. ಇವರ ತಂದೆ ತಾಯಿಗೆ ಸಂಗೀತದ ಮೇಲೆ ಅಪಾರ ಪ್ರೀತಿ ಇತ್ತು. ಮನೆಯಲ್ಲೇ ಭಜನೆಗಳು, ಭಕ್ತಿಗೀತೆಗಳು ಕೇಳಿ ಬರುತ್ತಿದ್ವು. ಆ ವಾತಾವರಣವೇ ಪುಟ್ಟ ಜಾನಕಿಯ ಮನಸ್ಸಿನಲ್ಲಿ ಸಂಗೀತದ ಬೀಜ ಬಿತ್ತಿತ್ತು. 3-4 ವರ್ಷದ ವಯಸ್ಸಿನಲ್ಲೇ ಅವರು ಕೇಳಿದ ಹಾಡುಗಳನ್ನ ಅದೇ ರೀತಿ ಹಾಡುತ್ತಿದ್ರು. ಮನೆಯವರು ಅವರ ಧ್ವನಿಯನ್ನ ಕೇಳಿ ಆಶ್ಚರ್ಯ ಪಡುತ್ತಿದ್ರು. ಎಸ್ ಜಾನಕಿ ಅವರ ಜೀವನದ ಒಂದು ವಿಶೇಷ ಸಂಗತಿ ಏನಂದ್ರೆ, ಅವರು ಯಾವುದೇ ದೊಡ್ಡ ಸಂಗೀತ ಕಾಲೇಜಿನಲ್ಲಿ ಕಲಿತವರಲ್ಲ. ರೇಡಿಯೋದಲ್ಲಿ ಕೇಳುವ ಹಾಡುಗಳನ್ನ ಪದೇ ಪದೇ ಕೇಳಿ ಅದನ್ನ ಅನುಕರಿಸಿ ಹಾಡುತ್ತಿದ್ರು. ಬೆಳಿಗ್ಗೆಯಿಂದ ಸಂಜೆಯವರೆಗೂ ಅಭ್ಯಾಸ ಮಾಡುತ್ತಿದ್ರು. ಒಂದೇ ಹಾಡನ್ನ 10 ಬಾರಿ ಹಾಡುತ್ತಾ ತಮ್ಮ ತಪ್ಪುಗಳನ್ನ ತಾವೇ ತಿದ್ದಿಕೊಳ್ಳುತ್ತಿದ್ರು. ಇದನ್ನೇ ಇಂದು ಸೆಲ್ಫ್ ಲರ್ನಿಂಗ್ ಎಂದು ಕರೆಯುತ್ತಾರೆ. ಸ್ವಲ್ಪ ದೊಡ್ಡವರಾಗ್ತಾ ಇದ್ದಂತೆ ಹಳ್ಳಿಯ ಉತ್ಸವಗಳು, ಶಾಲಾ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಹಾಡಲು ಆರಂಭಿಸಿದ್ರು. ಯಾವ ಕಾರ್ಯಕ್ರಮ ನಡೆದರೂ ಜಾನಕಿ ಹಾಡಲೇಬೇಕು ಎನ್ನುವ ಮಟ್ಟಿಗೆ ಅವರ ಹೆಸರು ಜನಪ್ರಿಯವಾಗಿತ್ತು. ಅವರ ಧ್ವನಿಯಲ್ಲಿದ್ದ ಮೃದುತ್ವ, ಸ್ಪಷ್ಟತೆ ಮತ್ತು ಭಾವನೆ ಎಲ್ಲರ ಮನಸ್ಸನ್ನ ಸೆಳೆಯಿತು. ಅಲ್ಲಿಂದಲೇ ಕುಟುಂಬದವರು ಈ ಪ್ರತಿಭೆಯನ್ನ ಇನ್ನಷ್ಟು ದೊಡ್ಡ ವೇದಿಕೆಗೆ ಕೊಂಡೊಯ್ಯಬೇಕು ಎಂದು ನಿರ್ಧರಿಸಿದ್ರು. ಆ ಕಾಲದಲ್ಲಿ ದಕ್ಷಿಣ ಭಾರತದ ಸಿನಿಮಾ ಸಂಗೀತದ ರಾಜಧಾನಿ ಎಂದರೆ ಮದ್ರಾಸ್, ಇಂದಿನ ಚೆನ್ನೈ. ಸಾವಿರಾರು ಯುವ ಗಾಯಕರು ಅವಕಾಶಕ್ಕಾಗಿ ಅಲ್ಲಿಗೆ ಬರುತ್ತಿದ್ರು. ಜಾನಕಿ ಕೂಡ ದೊಡ್ಡ ಕನಸು ಹೊತ್ತು ಚೆನ್ನೈಗೆ ಬಂದ್ರು. ಆದ್ರೆ ಅಲ್ಲಿ ಅವಕಾಶ ಸಿಗೋದು ಅಷ್ಟು ಸುಲಭವಾಗಿರಲಿಲ್ಲ. ಆಡಿಷನ್ಗಳು, ಕಾಯುವಿಕೆ, ನಿರಾಕರಣೆ, ಮತ್ತೆ ಪ್ರಯತ್ನ ಇವೆಲ್ಲವೂ ಅವರ ಜೀವನದ ಭಾಗವಾಗಿತ್ತು. ಆದರೂ ಅವರು ಯಾವತ್ತೂ ಧೈರ್ಯ ಕಳೆದುಕೊಳ್ಳಲಿಲ್ಲ. ಒಂದು ದಿನ ಅವರ ಧ್ವನಿಯನ್ನ ಕೇಳಿದ ಪ್ರಸಿದ್ಧ ಸಂಗೀತ ನಿರ್ದೇಶಕ ಆರ್ ಸುದರ್ಶನಂ ಅವರು ಈ ಹುಡುಗಿಯ ಧ್ವನಿಯಲ್ಲಿ ವಿಶೇಷತೆ ಇದೆ ಎಂದು ಗುರುತಿಸಿದ್ರು. ಅವರ ಶಿಫಾರಸಿನ ಮೇರೆಗೆ ಜಾನಕಿ ಅವರಿಗೆ ಎವಿಎಂ ಸ್ಟುಡಿಯೋಸ್ನಲ್ಲಿ ಗಾಯಕಿಯಾಗಿ ಅವಕಾಶ ದೊರೆಯಿತು. ಆರಂಭದಲ್ಲಿ ಅವರು ಪ್ರಮುಖ ಹಾಡುಗಳನ್ನ ಹಾಡುತ್ತಿರಲಿಲ್ಲ. ಕೋರಸ್ ಹಾಡುಗಳು, ಸಣ್ಣ ಭಾಗಗಳು, ಹಿನ್ನೆಲೆ ಗಾಯನ, ಹೀಗೆ ನಿಧಾನವಾಗಿ ಅನುಭವವನ್ನ ಸಂಪಾದಿಸುತ್ತಿದ್ದರು. ಇದೇ ಸಮಯದಲ್ಲಿ ಅವರು ಸ್ಟುಡಿಯೋದಲ್ಲಿ ಅನೇಕ ಮಹಾನ್ ಸಂಗೀತ ನಿರ್ದೇಶಕರ ಕೆಲಸವನ್ನ ಹತ್ತಿರದಿಂದ ಗಮನಿಸಿದ್ರು. 1957ರಲ್ಲಿ ಅವರ ಜೀವನದ ದೊಡ್ಡ ತಿರುವು ಬಂತು. ತಮಿಳಿನ ವಿಧಿಯಿನ್ ವಿಲಯಾಟು ಚಿತ್ರದ ಮೂಲಕ ಮೊದಲ ಬಾರಿಗೆ ಹಿನ್ನೆಲೆ ಗಾಯಕಿಯಾಗಿ ಹಾಡುವ ಅವಕಾಶ ದೊರೆಯಿತು. ಈ ಹಾಡು ಬಿಡುಗಡೆಯಾದ ನಂತರ ಸಂಗೀತ ನಿರ್ದೇಶಕರ ಗಮನ ಅವರತ್ತ ಹರಿಯತೊಡಗಿತು. ಈ ಹೊಸ ಧ್ವನಿ ಯಾರದು ಎಂಬ ಕುತೂಹಲ ಚಿತ್ರರಂಗದಲ್ಲಿ ಮೂಡಿತು. ಒಂದು ಭಾಷೆಯಲ್ಲಿ ಮಾತ್ರವಲ್ಲ, ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ನಂತರ ಹಿಂದಿ, ಒಡಿಯಾ, ಬೆಂಗಾಲಿ, ಮರಾಠಿ, ತುಳು, ಕೊಂಕಣಿ ಸೇರಿದಂತೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡುವ ಅವಕಾಶಗಳು ಬರತೊಡಗಿದ್ವು.
ಪ್ರತಿಯೊಂದು ಭಾಷೆಯ ಉಚ್ಚಾರಣೆಯನ್ನ ಪರಿಪೂರ್ಣವಾಗಿ ಕಲಿತು ಹಾಡುತ್ತಿದ್ರು. ಅದರ ಕಾರಣವೇ ಅವರು ಹಾಡಿದಾಗ ಅದು ಆ ಭಾಷೆಯವರೇ ಹಾಡಿದಂತೆ ಅನಿಸುತ್ತಿತ್ತು. ಇದೇ ಅವರನ್ನ ಉಳಿದ ಗಾಯಕರಿಂದ ವಿಭಿನ್ನವಾಗಿಸಿತು. ಕರ್ನಾಟಕದ ಜನರಿಗೆ ಎಸ್ ಜಾನಕಿ ಎಂದ್ರೆ ವಿಶೇಷ ಪ್ರೀತಿ. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್, ಶಂಕರ್ ನಾಗ್, ಅನಂತ್ ನಾಗ್, ರಮೇಶ್ ಅರವಿಂದ್ ಸೇರಿದಂತೆ ಹಲವು ತಲೆಮಾರಿನ ನಟಿಯರು ಮತ್ತು ನಟರ ಸಿನಿಮಾಗಳಿಗೆ ಅವರು ಧ್ವನಿಯಾದರು. ವಿಜಯ್ ಭಾಸ್ಕರ್, ಉಪೇಂದ್ರ ಕುಮಾರ್, ರಾಜನ್ ನಾಗೇಂದ್ರ, ಹಂಸಲೇಖ, ಇಳಿಯರಾಜ ಸೇರಿದಂತೆ ಅನೇಕ ಸಂಗೀತ ನಿರ್ದೇಶಕರೊಂದಿಗೆ ಅವರು ಅಮರ ಹಾಡುಗಳನ್ನ ನೀಡಿದ್ದಾರೆ. ಕನ್ನಡದಲ್ಲಿ ಅವರ ಹಾಡುಗಳು ಇಂದಿಗೂ ರೇಡಿಯೋಗಳಲ್ಲಿ, ಮನೆಗಳಲ್ಲಿ, ವೇದಿಕೆಗಳಲ್ಲಿ ನಿರಂತರವಾಗಿ ಕೇಳಿಸುತ್ತಲೇ ಇವೆ. ಎಸ್ ಜಾನಕಿ ಹಾಡಿನ ದೊಡ್ಡ ಶಕ್ತಿ ಅವರ ಧ್ವನಿ ಮಾತ್ರವಲ್ಲ, ಅವರ ಭಾವನೆ. ಒಂದು ದುಃಖದ ಹಾಡು ಹಾಡಿದ್ರೆ ಕೇಳುವವರ ಕಣ್ಣಲ್ಲಿ ನೀರು ಬರುತ್ತಿತ್ತು. ಪ್ರೀತಿಯ ಹಾಡು ಹಾಡಿದ್ರೆ ಮನಸ್ಸೇ ಕರಗುತ್ತಿತ್ತು. ಭಕ್ತಿ ಗೀತೆ ಹಾಡಿದ್ರೆ ದೇವಸ್ಥಾನದಲ್ಲೇ ಇದ್ದ ಅನುಭವವಾಗ್ತಿತ್ತು. ಮಕ್ಕಳ ಧ್ವನಿ ಬೇಕಾದ್ರೂ, ವಯಸ್ಸಾದ ಮಹಿಳೆಯ ಧ್ವನಿ ಬೇಕಾದ್ರೂ ತಮ್ಮ ಧ್ವನಿಯನ್ನ ಪಾತ್ರಕ್ಕೆ ತಕ್ಕಂತೆ ಬದಲಾಯಿಸುವ ಅಪರೂಪದ ಸಾಮರ್ಥ್ಯ ಅವರಲ್ಲಿತ್ತು. ಇದಕ್ಕಾಗಿಯೇ ಅವರನ್ನ ಅನೇಕರು ಧ್ವನಿಯ ಮಾಂತ್ರಿಕೆ ಎಂದು ಕರೆಯುತ್ತಿದ್ರು. ತಮ್ಮ ಅದ್ಭುತ ಗಾಯನಕ್ಕಾಗಿ ಎಸ್ ಜಾನಕಿ 4 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಆಂಧ್ರ ಪ್ರದೇಶ ಸರ್ಕಾರಗಳಿಂದ ಹಲವು ರಾಜ್ಯ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಭಾರತ ಸರ್ಕಾರ ನೀಡಲು ಘೋಷಿಸಿದ್ದ ಪದ್ಮಭೂಷಣ ಪ್ರಶಸ್ತಿಯನ್ನ ದಶಕಗಳ ಕಾಲ ತಮ್ಮ ಕೊಡುಗೆಗೆ ತಡವಾಗಿ ಮಾನ್ಯತೆ ಸಿಕ್ಕಿದೆ ಎಂಬ ಕಾರಣದಿಂದ ಅವರು ಗೌರವಪೂರ್ವಕವಾಗಿ ಸ್ವೀಕರಿಸಿದ ನಿರ್ಧಾರ ಕೈಗೊಂಡರು. ಈ ಘಟನೆ ಅವರ ಆತ್ಮ ಗೌರವ ಮತ್ತು ಸರಳ ವ್ಯಕ್ತಿತ್ವವನ್ನ ತೋರಿಸಿತು. ಎಸ್ ಜಾನಕಿ ಅವರ ಕತೆ ನಮಗೆ ಒಂದು ಪಾಠ ಹೇಳುತ್ತದೆ. ಯಶಸ್ಸಿಗೆ ದೊಡ್ಡ ಕುಟುಂಬ ಬೇಕಿಲ್ಲ, ದುಬಾರಿ ಶಿಕ್ಷಣ ಬೇಕಿಲ್ಲ, ಅವಕಾಶಗಳು ನಮ್ಮನ್ನ ಹುಡುಕಿಕೊಂಡು ಬರಬೇಕು ಅಂತಿಲ್ಲ. ಪ್ರತಿಭೆ ಇದ್ರೆ, ನಿರಂತರ ಅಭ್ಯಾಸ ಇದ್ರೆ, ತಾಳ್ಮೆ ಇದ್ರೆ ಒಂದು ಪುಟ್ಟ ಹಳ್ಳಿಯ ಹುಡುಗಿಯು ವಿಶ್ವದ ಅತ್ಯುತ್ತಮ ಗಾಯಕಿಯರಲ್ಲಿ ಒಬ್ಬರಾಗಬಹುದು ಎನ್ನುವುದನ್ನ ಎಸ್ ಜಾನಕಿ ಸಾಬೀತುಪಡಿಸಿದ್ದಾರೆ. ಅವರ ಧ್ವನಿ ಕೇವಲ ಹಾಡುಗಳಲ್ಲ, ಅದು ಕೋಟ್ಯಂತರ ಜನರ ನೆನಪು. ಅದು ಒಂದು ಯುಗದ ಭಾವನೆ. ಅದು ಭಾರತೀಯ ಸಂಗೀತದ ಅಮರ ಅಧ್ಯಾಯ. ಎಸ್ ಜಾನಕಿ ಎಂಬ ಹೆಸರು ಇರುವವರೆಗೂ ಅವರ ಹಾಡುಗಳು ನಮ್ಮ ಹೃದಯಗಳಲ್ಲಿ ಸದಾ ಮೊಳಗುತ್ತಲೇ ಇರುತ್ತವೆ.